ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ತಾವು ನೋಡುತ್ತಿರುವ ಈ ದೃಶ್ಯಗಳು ನಮ್ಮ ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಕಾಮಗಾರಿ ನಡೀತಾ ಇದೆ. ಸುಮಾರು ತಿಂಗಳುಗಳಿಂದ ತಾವು ನೋಡ್ತಾ ಇದ್ದೀರಾ ಅಲ್ಲಿ ಯಾವ ರೀತಿ ಆಮೆಗತಿಯಲ್ಲಿ ಕೆಲಸ ನಡೀತಾ ಇದೆ ಅಂತ. ಇಲ್ಲಿವರೆಗೂ ನಮ್ಮ ಹೋರಾಟಗಾರರು, ಅಲ್ಲಿನ ಗ್ರಾಮಸ್ಥರು, ಎಲ್ಲ ಮುಖಂಡರುಗಳು ಮತ್ತು ಶಾಸಕರು ಕೂಡ ಅಲ್ಲಿ ಹೋಗಿ ಈ ಆಮೆಗತಿಯಲ್ಲಿ ನಡೀತಾ ಇರುವ ಈ ಕಾಮಗಾರಿ ಆದಷ್ಟು ಬೇಗ ಆಗ್ಲಿ ಅಂತ ಎಷ್ಟೋ ಸಲ ಹೋರಾಟ ಮಾಡಿಬಿಟ್ಟು ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಮಳೆ ಸ್ವಲ್ಪ ಮಳೆ ಬಿದ್ರೆ ಈ ಗುಂಡಿಗಳು ನಿಮ್ಗೆ ಕಾಣಿಸ್ತಾ ಇದೆ. ಇದು ಎಷ್ಟು ಡೇಂಜರಸ್ ಅಂದ್ರೆ ಈ ದೃಶ್ಯಗಳಲ್ಲೇ ನೋಡ್ಬೋದು. ನಾವು ನಂಗ್ಲಿಯಿಂದ ಬರ್ತಾ ಇರುವಾಗ ಇವರು ಗಾಡಿಯಿಂದ ದ್ವಿಚಕ್ರ ವಾಹನದಿಂದ ಬಿದ್ದು ಪರದಾಡ್ತಾ ಇದ್ರು. ನಾನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾರವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಮತ್ತು ಈ ಗುತ್ತಿಗೆದಾರರು ಯಾರಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ಇನ್ನೂ ಎಷ್ಟು ನಿಮ್ಗೆ ಪ್ರಾಣಿಗಳನ್ನು ಬೇಕು ಈಗಲೇ ಕೇಳ್ಬಿಡಿ, ಟಾರ್ಗೆಟ್ ಕೊಟ್ಬಿಡಿ ಹೋಗ್ಲಿ. ಇಷ್ಟು ಜನ ಸಾಯಬೇಕು, ಇಷ್ಟು ಜೀವಗಳು ಕೊಟ್ರೆ ನಾವು ಇದು ಕಂಪ್ಲೀಟ್ ಮಾಡ್ತೀವಿ. ನೋಡಿ, ಅಲ್ಲಿ ಸಾರ್ವಜನಿಕರು ನಾವು ಅಲ್ಲಿ ಆ ಗುಂಡಿಯನ್ನು ಮುಚ್ಚಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದು. ಆ ಗುಂಡಿ ಆದ್ರೂ ಕಾಣಿಸ್ಲಿ ಅಂತ ಅಲ್ಲಿ ಕಲ್ಲುಗಳು ಹಾಕಿ ಒಂದು ಪ್ರಯತ್ನ ಮಾಡಿದ್ದೀವಿ. ಎಷ್ಟು ಜನ ಸಾಯ್ಬೇಕು ಹೇಳ್ಬಿಡಿ ಈಗಲೇ ನೀವು. ಇಷ್ಟು ಜನ ಸತ್ತರೆ ನಾವು ಇದು ಕಂಪ್ಲೀಟ್ ಮಾಡ್ತೀವಿ. ಈ ಗುಂಡಿಗಳಲ್ಲಿ ಮತ್ತು ಅಲ್ಲಿ ಏನು ಆ ರಸ್ತೆ ಆ ರೀತಿ ಆಗಿದೆ, ಅದು ಸರಿಪಡಿಸ್ಬೇಕು. ಆ ಕಾಮಗಾರಿ ಮುಕ್ತಾಯ ಮಾಡ್ಬೇಕಂದ್ರೆ ಇಷ್ಟು ಪ್ರಾಣಗಳು ನಮ್ಗೆ ಬೇಕು, ನೀವು ಇಷ್ಟು ಬಲಿ ಕೊಟ್ರೆ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಒಂದು ಟಾರ್ಗೆಟ್ ಆದ್ರೂ ಕೊಟ್ಬಿಟ್ರೆ ಮೊದಲೇ ಎಷ್ಟು ಜನ ಬಂದು ಪ್ರಾಣ ಕೊಟ್ಬಿಡ್ತಾರೆ. ಆವಾಗಾದ್ರೂ ಕಂಪ್ಲೀಟ್ ಮಾಡಿ. ನೋಡಿ ಯಾವ ರೀತಿ ಅಲ್ಲಿ ನೀವು ರಸ್ತೆ ಉದ್ದಗ್ಲಕ್ಕೂ ನೋಡಿ ಈ ಕಾಮಗಾರಿ ವಡ್ಡಳ್ಳಿ ಹತ್ರ ನಡೀತಾ ಇದೆ, ನಂಗ್ಲಿ ಹತ್ರ ನಡೀತಾ ಇದೆ, ನಮ್ಮ ನರಸಿಂಹ ತೀರ್ಥ ಬಳಿ ನಡೀತಾ ಇದೆ. ಎಲ್ಲ ಕಡೆ ಇದೇ ಈ ಹಾಟ್ ಸ್ಪಾಟ್ಸ್ ಏನಂತ ಫೈಂಡ್ ಔಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹಾಟ್ ಸ್ಪಾಟ್ಸ್ ಅಲ್ಲ, ಇದು ಡೆಡ್ ಸ್ಪಾಟ್ಸ್ ಅಂತ ಹೇಳ್ತೀನಿ. ನೋಡಿ ಎಷ್ಟು ಆಳವಾಗಿ ಈ ಗುಂಡಿ ಬಿದ್ದಿದೆ. ಇಲ್ಲಿ ಬಿದ್ದು ಸಾಯೋದು ಇಲ್ಲಿ ಡೈಲಿ ಇಲ್ಲಿ ಇದೇ ರೀತಿ ದಿನನಿತ್ಯ. ನೋಡಿ ಎಷ್ಟು ಆಳ ಇದೆ. ಈ ಲಾರಿ ಹೋಗ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ದೊಡ್ಡ ಗಾಡಿಗಳಿಗೆ ಏನು ಕಾಣಿಸಲ್ಲ, ಚಿಕ್ಕ ಗಾಡಿಗಳು ಏನಾದ್ರೂ ಸ್ವಲ್ಪ ಮಿಸ್ ಆದ್ರೆ ರಾತ್ರಿ ಹೊತ್ತು ಏನ್ ಮಾಡೋದು ಜನ. ಅಲ್ಲಿ ಗುಂಡಿ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತಾ? ಇದು ಯಾರ ಗಮನಕ್ಕೆ ತರಬೇಕು, ಯಾರಿಗೆ ಹೇಳ್ಬೇಕು, ಎಷ್ಟು ಜನ ಸಾಯ್ಬೇಕು, ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಇದು ನಾವು ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀವಿ, ಅವ್ರಿಗೂ ಗೊತ್ತಿದೆ. MP ಸಾಹೇಬ್ರು ಬಂದಿದ್ರು, MLA ಸಾಹೇಬ್ರು ಬಂದಿದ್ರು. ಈ ಗುತ್ತಿಗೆದಾರರಿಗೆ ಮಾನ ಮರ್ಯಾದೆ ಮತ್ತು ಸಾರ್ವಜನಿಕರ ಬಗ್ಗೆ ಸ್ವಲ್ಪತ್ತು ಕಾಳಜಿ ಇದ್ರೆ ಇಂಥ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಜೀವನದ ಜೊತೆ ಚಳ್ಳಾಟ ಆಡ್ತಾ ಇದಾರಲ್ವಾ, ಅದಕ್ಕಾದ್ರೂ ಕಡಿವಾಣ ಹಾಕ್ಬೋದಾ? ತುಂಬಾ ನೋವಾಗುತ್ತೆ. ನೋಡಿ, ಇದು ಎಲ್ರಿಗೂ ಗೊತ್ತಿರಲ್ಲ, ನೋಡ್ಕೊಂಡು ಬರಕ್ಕಾಗಲ್ಲ. ನೋಡಿ ಎಷ್ಟು ಅನಾಹುತಗಳು ಸಂಭವಿಸುತ್ತೆ. ಈಗಾಗಲೇ ನಾವು ಸ್ಥಳದಲ್ಲೇ ಇದ್ದು ನೋಡಿದ್ದೀವಿ. ಆ ಹೆಣ್ಮಗು, ಆ ಮಹಿಳೆ 2 ಮಕ್ಕಳನ್ನು ಅವ್ರ ಗಾಡಿಯಲ್ಲಿ ಬರ್ತಾ ಇದ್ರು. ಅವ್ರ ಗಾಡಿ ಉರುಳಿ ಬಿದ್ದು ಆ ಗುಂಡಿಯಲ್ಲಿ ಆ ಎಮ್ಮನಿಗೆ ಗಾಯಗಳಾಗಿದೆ. ಇದು ಯಾರು ಕೇಳೋರು, ಯಾರು ಹೇಳೋರು? ಇದಕ್ಕೆ ಒಂದು ಕಡಿವಾಣ ಯಾರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡಿ, ನಮ್ಮ ರಿಪೋರ್ಟರ್ಸ್ ನಾವು ಅಲ್ಲಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಅದು ಗೊತ್ತಾಗ್ಲಿ ಅಂತ. ಆ ಗುಂಡಿಗಳು ಇರೋದು ಎಷ್ಟಂತ ನಾವು ಸಾರ್ವಜನಿಕರು ಮಾಡೋಕ್ಕಾಗುತ್ತೆ? ಇದು ಗುತ್ತಿಗೆದಾರರ ಕೆಲಸ, ಅವರ ಜವಾಬ್ದಾರಿ. ಯಾರು ಮಾಡೋದು ಇದಕ್ಕೆ? ಇನ್ನು ನಾನು ಹೇಳ್ತಾ ಪದೇ ಪದೇ ಇದೇ ಕೇಳಬೇಕಾಗುತ್ತೆ ನಿಮ್ಗೆ. ಎಷ್ಟು ಪ್ರಾಣಗಳು ಬೇಕು, ಇಷ್ಟು ಜೀವಗಳು ಬಲಿ ಕೊಟ್ರೆ ಇದು ಮುಗಿಸ್ಕೊಡ್ತೀರಾ ಅಂತ ಏನಾದ್ರು ಟಾರ್ಗೆಟ್ ಕೊಟ್ಬಿಡಿ. ಇಷ್ಟಂತ ಮಾಡ್ಕೊಟ್ಬಿಟ್ರೆ ಏನಾದ್ರು ಕಂಪ್ಲೀಟ್ ಮಾಡ್ತೀರಾ ಅಂತ. ನನ್ಗೆ ಈ ಮಾತುಗಳು ಹೇಳಕ್ಕೆ ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ದಿನನಿತ್ಯ ಇಲ್ಲಿ ಅಪಘಾತಗಳೇ ಸಂಭವಿಸ್ತಾ ಇದೆ. ಹೋರಾಟಗಳು ಮಾಡಿ 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 ಸಾಕಾಗ್ಬಿಟ್ಟಿದೆ. ನಮ್ಮ ಹೋರಾಟಗಾರರಾಗ್ಲಿ ಮತ್ತು ರೈತ ಸಂಘಟನೆಗಳಾಗ್ಲಿ, ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದ್ದಾರೆ. ನಾನು ಆ ಕಡೆಯಿಂದ ಬರ್ತಾ ಇದ್ವಿ,
ನಮ್ಮ ಮುಂದೆನೇ ಒಂದು ಘಟನೆ ನಡೆದಾಗ ಈ ರೀತಿ ನಾನು ಒಂದು ಸಣ್ಣ ಪ್ರಯತ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುಳಬಾಗಿಲು ಉದ್ದಗಲಕ್ಕೂ ಈ ಹೈವೇ ಇದೆ. ಅದಕ್ಕೆ ರಾಷ್ಟ್ರೀಯ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಗುತ್ತಿಗೆದಾರರು ಎಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಕೆಲಸ ಮುಗಿಸ್ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಇದು ಒಂದು ಎಚ್ಚರಿಕೆಯ ಸಂದೇಶ. ಈ ಎಚ್ಚರಿಕೆಯ ಸಂದೇಶ ಯಾಕೆ ನೀಡಬೇಕಂದ್ರೆ ಅನಾಹುತಗಳು ಆಗಬಾರ್ದು. ಅನಾಹುತಗಳು ಆಗಿ ಪ್ರಾಣಗಳು ಕಳ್ಕೊಂಡ್ರೆ ಮತ್ತೆ ಆ ಜೀವ ವಾಪಸ್ ಬರಲ್ಲ. ಅದಕ್ಕೆ ಮುಂಚಿತವಾಗಿಯೇ ತಾವು ಎಚ್ಚೆತ್ತುಕೊಂಡು ಈ ಗುಂಡಿಗಳು ಮುಚ್ಚಿ ನಿಮ್ಮ ಕಾಮಗಾರಿ ಏನಿದೆ ಮುಗಿಸ್ಕೊಂಡು ನಿಮ್ಮ ಲಾಭ ನಿಮ್ಮ ಜೋಬನ್ನು ತುಂಬಿಸ್ಕೊಂಡು ಹೋಗಿ. ನೀವು ಏನಾದರೂ ಮಾಡ್ಕೊಳ್ಳಿ, ಅದು ದೇಶದ್ರೋಹ. ಇದು ಒರಿಜಿನಲ್ ದೇಶದ್ರೋಹ ಅಂದರೆ ನೀವು ಮಾಡ್ತಾ ಇರೋ ಕೆಲಸ. ಇದಕ್ಕಿಂತ ಕೆಟ್ಟ ಪದಗಳು ಹೇಳೋಕ್ಕಾಗಲ್ಲ.